ವೆಲ್ಕಮ್ ಟು ಮೈ ಕ್ಲಾಸ್ ರೂಮ್. ಇವತ್ತು ನ್ಯೂ NCERT ಕ್ಲಾಸ್ 10th ಚಾಪ್ಟರ್ ನಂಬರ್ 7 ಕೋಆರ್ಡಿನೇಟ್ ಜಾಮೆಟ್ರಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದಿಷ್ಟು ಥಿಯರಿ ಪಾರ್ಟ್ನ ಅರ್ಥ ಮಾಡ್ಕೊಳ್ಳೋಣ. ಲೇಟರ್ ವಿಲ್ ಮೂವ್ ಆನ್ ಟು ದ ಪ್ರಾಬ್ಲಮ್ ಸೆಕ್ಷನ್. ಕೋಆರ್ಡಿನೇಟ್ ಜಾಮೆಟ್ರಿ ಚಾಪ್ಟರ್ ಇದೆಯಲ್ಲ, ತುಂಬಾ ಈಸಿ ಹಾಗೂ ಇಂಟ್ರೆಸ್ಟಿಂಗ್ ಚಾಪ್ಟರ್. ಹ್ಯಾಂಡ್ ನೀವು ಒಂದು 2-3 ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಪ್ರಾಬ್ಲಮ್ಸ್ಗಳನ್ನ, ನಿಮಗೆ ಎಲ್ಲ ಪ್ರಾಬ್ಲಮ್ಸ್ಗಳ ಮೇಲೆ ಗ್ರಿಪ್ ಸಿಗುತ್ತೆ. ಹಾಗೂ ಎಕ್ಸಾಮಿನೇಷನ್ ಅಲ್ಲಿ ಕಂಪ್ಲೀಟ್ ಆಗಿ ಈ ಪರ್ಟಿಕ್ಯುಲರ್ ಚಾಪ್ಟರ್ಗೆ ಅಲೌಟ್ ಆದಂಥ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಯಾವುದೇ ಕಾರಣಕ್ಕೂ ಚಾಪ್ಟರ್ನ ಬಿಡಕ್ಕೆ ಹೋಗಬೇಡಿ, ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಸೊ ಆಲ್ರೆಡಿ ಕೋಆರ್ಡಿನೇಟ್ ಜಾಮೆಟ್ರಿ ನೀವು 9th ಸ್ಟ್ಯಾಂಡರ್ಡ್ ಸ್ಟಡಿ ಮಾಡಿರ್ತೀರ, ಒಂದಿಷ್ಟು ಬೇಸಿಕ್ ಪ್ರಾಪರ್ಟೀಸ್ ಬಗ್ಗೆ ಅಲ್ಲಿ ಐಡಿಯಾ ಕೊಟ್ಟಿರ್ತಾರೆ ನಿಮಗೆ. ಈಗ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರ ನೆಕ್ಸ್ಟ್ ವರ್ಷನ್ ಅಂತ ಹೇಳ್ಬೋದು. ಅಂದರೆ 9th ಸ್ಟ್ಯಾಂಡರ್ಡ್ ಈಗ ನೀವು ಸ್ಟಡಿ ಮಾಡಿದ್ರೆ ಅದ್ರದ್ದು ನೆಕ್ಸ್ಟ್ ವರ್ಷನ್ 10th ಸ್ಟ್ಯಾಂಡರ್ಡ್ ಇರುತ್ತೆ. ಓಕೆ, ಸೊ ವಿತೌಟ್ ಫರ್ದರ್ ಡಿಲೇ ಸ್ಟಾರ್ಟ್ ಮಾಡೋಣ. ಕೋಆರ್ಡಿನೇಟ್ ಜಾಮೆಟ್ರಿ ಅಂದ್ರೆ ಏನು, ಏನೇನೆಲ್ಲ ಅದೆಲ್ಲ ಸ್ಟಡಿ ಮಾಡ್ತೀವಿ, ಏನು ಸಿಲೆಬಸ್ ಇದೆ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಅಂದ್ರೆ ಇದು ಆಲ್ ಸ್ಟಾರ್ಟ್ಸ್ ವಿತ್ ಒನ್ ಸಿಂಗಲ್ ಪಾಯಿಂಟ್. ಓಕೆ, ಈಗ ಒಂದು ಪಾಯಿಂಟ್ ಇದೆ, ಪಾಯಿಂಟ್ ಪಿ ಅಂತ ತಗೊಳ್ಳೋಣ. ಓಕೆ, ಈ ಪಾಯಿಂಟ್ ಪಿ ಈ ಪರ್ಟಿಕ್ಯುಲರ್ ಸ್ಪೇಸ್ ಇದೆ. ಸೊ ಈ ಸ್ಪೇಸ್ಗೆ ಇಲ್ಲಿ ಏನಿದೆ, ಈ ಸ್ಪೇಸ್ಗೆ ವಿ ಜಸ್ಟ್ ಗಿವ್ ಅ ನೇಮ್ ಕೋಆರ್ಡಿನೇಟ್ ಪ್ಲೇನ್. ಏನಂತೀವಿ ಇದನ್ನ? ಕೋಆರ್ಡಿನೇಟ್ ಪ್ಲೇನ್. ಓಕೆ, ಒಂದಿಷ್ಟು ಕೀ ಟರ್ಮ್ಸ್ಗಳು. ಕೋಆರ್ಡಿನೇಟ್ ಪ್ಲೇನ್, ಈ ಕೋಆರ್ಡಿನೇಟ್ ಪ್ಲೇನ್ ಅಲ್ಲಿ ಒಂದು ಪಾಯಿಂಟ್ ಪಿ ಇದೆ. ಆ ಪಾಯಿಂಟ್ ಪಿ ಪೊಸಿಷನ್ ನಾವು ಲೊಕೇಟ್ ಮಾಡಬೇಕು. ಮೀನ್ಸ್ ಈ ಪಾಯಿಂಟ್ ಎಲ್ಲಿದೆ, ಈ ಪರ್ಟಿಕ್ಯುಲರ್ ಪ್ಲೇನ್ ಅಲ್ಲಿ ಎಲ್ಲಿದೆ ಅಂತ ನಾವು ಹೇಳಬೇಕು. ಸೊ ಹೇಗೆ ಹೇಳ್ತೀವಿ ಅಂತ ಅಂದ್ರೆ, ಮ್ಯಾಥಮೆಟಿಕಲಿ ಹೌ ವಿ ರೆಪ್ರೆಸೆಂಟ್ ದ ಪೊಸಿಷನ್ ಆಫ್ ದಿಸ್ ಪಾಯಿಂಟ್ ಅಂತ ಅಂದ್ರೆ 2 ರೆಫರೆನ್ಸ್ ಲೈನ್ಗಳ ಹೆಲ್ಪ್ ತಗೋತೀವಿ. ಓಕೆ, 2 ರೆಫರೆನ್ಸ್ ಲೈನ್ಗಳ ಹೆಲ್ಪ್ ತಗೋತೀವಿ. ಆ ರೆಫರೆನ್ಸ್ ಲೈನ್ಗಳು ಯಾವ್ಯಾವ ಅಂತ ಅಂದ್ರೆ, ಒಂದು ಹಾರಿಜಾಂಟಲ್ ರೆಫರೆನ್ಸ್ ಲೈನ್. ಓಕೆ, ಈ ಹಾರಿಜಾಂಟಲ್ ರೆಫರೆನ್ಸ್ ಲೈನ್ ಅಂಡ್ ಒಂದು ವರ್ಟಿಕಲ್ ರೆಫರೆನ್ಸ್ ಲೈನ್. ಹಾರಿಜಾಂಟಲ್ ರೆಫರೆನ್ಸ್ ಲೈನ್ಗೆ ನಾವು ಕೊಡುವಂತ ಹೆಸರು ಎಕ್ಸ್ ಆಕ್ಸಿಸ್ ಅಂಡ್ ವರ್ಟಿಕಲ್ ರೆಫರೆನ್ಸ್ ಲೈನ್ ಇದೆಯಲ್ಲ, ಅದಕ್ಕೆ ನಾವು ಕೊಡುವಂಥದ್ದು ಹೆಸರು ವೈ ಆಕ್ಸಿಸ್. Okay, so this is x-axis and this is y-axis, and by using this or with the help of a x-axis and y-axis we are going to tell the position of this point, right? Okay, so now x-axis andre enu y-axis andre enu annodu artha madkonoda. See, x-axis andre it is nothing but it is just a number line. Number line it's always start with 0 alva, idu 0. 0 ಗೆ ರೈಟ್ ಸೈಡ್ ಏನಿರುತ್ತೆ, ಪಾಸಿಟಿವ್ ನಂಬರ್ಸ್ ಇರುತ್ತೆ, ರೈಟ್? 1 2 3 4 5. ಅದೇ ರೀತಿ 0 ಗೆ ಲೆಫ್ಟ್ ಸೈಡ್ ಏನಿರುತ್ತೆ, ನೆಗೆಟಿವ್ ನಂಬರ್ಸ್ ಇರುತ್ತೆ, -1 -2, ರೈಟ್? ಇಟ್ ಗೋಸ್ ಆನ್. ಅದೇ ರೀತಿ ವೈ ಆಕ್ಸಿಸ್ ಕೂಡ ಒಂದು ನಂಬರ್ ಲೈನ್. ಬಟ್ 0 ಇಲ್ಲಿದ್ರೆ ಇದಕ್ಕೆ ಈ ಪಾರ್ಟ್ ಇದೆಯಲ್ಲ, ಈ ಸೈಡ್ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಸೈಡ್. ಅಂದ್ರೆ ಪಾಸಿಟಿವ್ ನಂಬರ್ಸ್ ಇರುತ್ತೆ, 2 and 3. ಓಕೆ, ಇದು ನೆಗೆಟಿವ್ ಸೈಡ್, -1 -2 -3. ಸೊ ಹೀಗೆ 2 ನಂಬರ್ ಲೈನ್ಗಳನ್ನ ಇಂಟರ್ಸೆಕ್ಟ್ ಮಾಡಿ ನೋಡಿ, 2 ನಂಬರ್ ಲೈನು ಇಂಟರ್ಸೆಕ್ಟ್ ಆಗಿದೆ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟ್ಗೆ ನಾವು O ಅಂತ ಹೆಸರು ಕೊಡ್ತೀವಿ. ಸೊ ಇಟ್ಸ್ ನಥಿಂಗ್ ಬಟ್ ಆರಿಜಿನ್. ಏನಂತೀವಿ ಇದನ್ನ? ಆರಿಜಿನ್ ಅಂತ ಹೇಳ್ತೀವಿ. ಈ ಆರಿಜಿನ್ ಕೂಡ ಒಂದು ಸಿಂಗಲ್ ಪಾಯಿಂಟ್, ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಬಿಟ್ವೀನ್ ದೀಸ್ 2 ನಂಬರ್ ಲೈನ್ಸ್. ಓಕೆ, ಈ 2 ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಒಟ್ಟಿಗೆ ವಿ ಕಾಲ್ ಇಟ್ ಆಸ್ ಅ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ವಿ ಕಾಲ್ ದೀಸ್ ಆರ್ ಕೋಆರ್ಡಿನೇಟ್ ಆಕ್ಸಿಸ್. ಓಕೆ, ಮೇಬಿ ಇಲ್ಲಿವರೆಗೂ ಕ್ಲಿಯರ್ ಇದೆ, ರೈಟ್? ಈ ಪರ್ಟಿಕ್ಯುಲರ್ ಸ್ಪೇಸ್ ಏನು? ಕೋಆರ್ಡಿನೇಟ್ ಪ್ಲೇನ್. ಈ ಕೋಆರ್ಡಿನೇಟ್ ಪ್ಲೇನ್ ಅಲ್ಲಿ we are locating the position of the point P with the help of a coordinate axis, x-axis and y-axis. X and y-axis are nothing but 2 number lines. They are intersecting at this point O origin. Okay, so now we'll see that ಈ x-axis ಮತ್ತೆ y-axis ಈ ಪಾಯಿಂಟ್ ಪೊಸಿಷನ್ ನ ಹೇಗೆ ಇರುತ್ತೆ ಅಂತ. ಈ ಪಾಯಿಂಟ್ ನೋಡಿ, ಪಾಯಿಂಟ್ P ಇಲ್ಲಿದೆ ಅಲ್ವಾ? ಈ ಪಾಯಿಂಟ್ P ಎಕ್ಸ್ ಆಕ್ಸಿಸ್ ಇಂದ ಎಷ್ಟು ದೂರದಲ್ಲಿದೆ? ಸೊ ದ ಡಿಸ್ಟೆನ್ಸ್
of this point from the x-axis. ಎಷ್ಟಿದೆಯಪ್ಪ? So this is 1, 2, 3. So 3 units. ಹೇಳ್ಬೋದಾ? 3 units. And ಇದೇ ಪಾಯಿಂಟ್ from the y-axis ಎಷ್ಟು ದೂರದಲ್ಲಿದೆ? So that is nothing but 1, 2, 3, 4. Because ಇದು parallel ಇದೆಯಲ್ಲ, ಈ ಡಿಸ್ಟೆನ್ಸ್ ಇದಕ್ಕೆ ಮ್ಯಾಚ್ ಆಗುತ್ತೆ. So 4 units distance ಅಲ್ಲಿ ಈ ಪಾಯಿಂಟ್ ಲೈ ಆಗಿದೆ. Fine? Okay. So this point is lying 3 units from the x-axis and 4 units from the y-axis. Now here we put these values. ಈ 3 units and 4 units ಅನ್ನೋದಿದೆಯಲ್ಲ, ಆ ವ್ಯಾಲ್ಯೂನ ನಾವು ಇಲ್ಲಿ ಪ್ಲೇಸ್ ಮಾಡ್ತೀವಿ. Okay? So how we place that? Because these two are the values, or we can say that these two are the coordinate points of this particular point. Okay, so now this is the P point is meeting here, right? So we write the 4 here, and this point P is meeting here, so we write this as a 3. Means, so the P point is 3 units from the x-axis and 4 units from the y-axis. Okay, and this always in the form of a x comma y. So P of x comma y. So x is equal to 4. See, x-axis ಮೇಲೆ ಈ 4 point ಇದೆಯಾ, and y-axis ಮೇಲೆ ಇಲ್ಲಿ meet ಆಗ್ತಾ ಇದೆ third point, or the third number ಅಲ್ಲಿ meet ಆಗ್ತಾ ಇದೆ. So this gives the position of the point P, and these we called as a coordinate points. Clear? Fine. Okay, so on the point position now ಈ ರೀತಿ x-axis and y-axis help ಇಂದ coordinate plane ಅಲ್ಲಿ locate ಮಾಡ್ತೀವಿ. Okay, so now let me take this. Okay, we'll write this. Say this is y-axis and this is x-axis. X-axis and y-axis. ಈ ಕೋಆರ್ಡಿನೇಟ್ ಪ್ಲೇನ್ ಇದೆಯಲ್ಲ, ಈ ಪ್ಲೇನ್ ನ 4 ಕ್ವಾಡ್ರಾಂಟ್ಸ್ ಆಗಿ ಡಿವೈಡ್ ಆಗುತ್ತೆ. ಎಷ್ಟು ಕ್ವಾಡ್ರಾಂಟ್ಸ್ ಆಗಿ ಡಿವೈಡ್ ಆಗುತ್ತೆ? 4 ಕ್ವಾಡ್ರಾಂಟ್ಸ್ ಆಗಿ ಡಿವೈಡ್ ಆಗುತ್ತೆ. ಅಂದ್ರೆ x-axis ಮತ್ತೆ y-axis ಎರಡು ಜಾಯಿನ್ ಆಗಿ ಈ ಪೂರಾ ಕೋಆರ್ಡಿನೇಟ್ ಪ್ಲೇನ್ ನ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಆ ಪಾರ್ಟ್ಸ್ ಗಳಿಗೆ ನಾವು ಕೊಡುವಂತ ಹೆಸರು ಕ್ವಾಡ್ರಾಂಟ್ಸ್. ಅದರಲ್ಲಿ ಇದನ್ನ ನಾವು ಫಸ್ಟ್ ಕ್ವಾಡ್ರಾಂಟ್ ಅಂತ ತಗೋತೀವಿ. ಫಸ್ಟ್ ಕ್ವಾಡ್ರಾಂಟ್. So this is second quadrant, and this is third quadrant, and this is our fourth quadrant. Okay, see, this is very important. Okay, so this is origin, ಇದು positive number, positive side, and this is negative side, and ಇದು ಏನಿದು positive side, we write 1, 2, 3. ಇದೇನಿದು negative, -1, -2, -3. Now we locate one point. ಈಗ ಒಂದು ಪಾಯಿಂಟ್ ನಾನು ಇಲ್ಲಿ ಲೊಕೇಟ್ ಮಾಡಬೇಕು. ಈಗ 1 and 2. So point coordinates ಏನು ಬರುತ್ತೆ? That is x-axis. First x value ಬರಬೇಕು. So that is 2, 1. Okay. So these are coordinates of point P. And I will be having one more point, that is Q. See, this is the second quadrant and this is third. Okay. Now I got one point Q here. Yes, this is okay. So Q is at -2, -3. And I take one more value. Maybe I can take M here. So when exactly it meets? Okay. And what are the coordinates? X-axis 3 and y-axis -3. And coming to this,
ಇಲ್ಲೊಂದು ಪಾಯಿಂಟ್ ತಗೊಳ್ಳೋಣ ಕ್ಯೂ ಮೇ ಬಿ ಎನ್ ಬಳಸೋಣ. ಓಕೆ, ಸೊ ದಿಸ್ ಎನ್ ಕಂಟೇನ್ಸ್ 2 no -2 comma 2. See, look at the values. Coordinates ನೋಡಿ ಗಮನಿಸಿ. It has some sign alva, positive and negative, right? So first quadrant ಅಲ್ಲಿ ಎರಡು coordinates ಇರುತ್ತಲ್ಲ, x coordinate and y coordinate. ಇದನ್ನ we call as a x coordinate. ಇದನ್ನ ಏನಂತೀವಿ ನಾವು x coordinate ಅಂತ ಹೇಳ್ತೀವಿ. ಇದೇನಿದು y coordinate. ಓಕೆ, ಈ x coordinate ಪಾಸಿಟಿವ್ ಇದೆ and y coordinate ಕೂಡ ಪಾಸಿಟಿವ್ ಇದೆ. ಅಲ್ಲಿಗೆ ಎರಡು ಕೋಆರ್ಡಿನೇಟ್ಸ್ ಪಾಸಿಟಿವ್ ಇರುತ್ತೆ ಇನ್ ಅ ಫಸ್ಟ್ ಕ್ವಾಡ್ರಂಟ್. ಕಮಿಂಗ್ ಟು ದ ಸೆಕೆಂಡ್ ಕ್ವಾಡ್ರಂಟ್, ಗಮನಿಸಿ ಫಸ್ಟ್ coordinate and this means x coordinate, y coordinate, it is in the form of a negative and positive. Next, third quadrant, negative, negative, minus comma minus, and fourth quadrant plus and minus. So idu niಮಗೆ ಗೊತ್ತಿರಬೇಕು. Okay, so plus plus for the first quadrant, for the second quadrant minus plus, for the third quadrant minus minus, and for the fourth quadrant plus minus. Whole coordinate plane 4 quadrants ಆಗಿ ಡಿವೈಡ್ ಆಗಿದೆ. Done. Next we'll move on to one more thing. Okay, so now we'll understand few important things. X axis idu y axis, and this is our origin. What is this? This is origin. Now I have one point here, point P on the x axis, not on the quadrants alilla, on the x axis ಇದೆ ಒಂದು ಪಾಯಿಂಟ್ y axis ಮೇಲಿದೆ. ಓಕೆ, ಈಗ ಇದ್ರ ಕೋಆರ್ಡಿನೇಟ್ಸ್ ಹೇಳಬೇಕು. ಸೊ ವಾಟ್ ಇಸ್ ದ ಕೋಆರ್ಡಿನೇಟ್ ಆಫ್ ಪಾಯಿಂಟ್ P on the x axis? So the coordinates of a point P on the x axis is always x, 0. And y axis ಮೇಲೆ ಯಾವುದೇ ಒಂದು ಪಾಯಿಂಟ್ ಇರಲಿ ಅದರ ಕೋಆರ್ಡಿನೇಟ್ಸ್ ಯಾವಾಗಲೂ 0, y ಆಗಿರುತ್ತೆ. And origin coordinates ಏನಾಗಿರುತ್ತೆ 0, 0. This is very important. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಸೊ ಕೆಲವು ಸರಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಪಾಯಿಂಟ್ ಆನ್ ದ ಎಕ್ಸ್ ಆಕ್ಸಿಸ್ ಅಂತ ಹೇಳ್ಬಿಡ್ತಾರೆ. ಆಗ ನಾವೇನು ಮಾಡಬೇಕಾಗುತ್ತೆ, ನಾವೇ ಅಸ್ಯೂಮ್ ಮಾಡಬೇಕು ಆ ಪಾಯಿಂಟ್ ಕೋಆರ್ಡಿನೇಟ್ಸ್ನ. ನೀವು ಆನ್ ದ ಎಕ್ಸ್ ಆಕ್ಸಿಸ್ ಅಂದ ತಕ್ಷಣ ಏನು ತಗೋಬೇಕಾಗುತ್ತೆ x, 0, ಆನ್ ದ y ಆಕ್ಸಿಸ್ 0, y ಅಂತ ತಗೋಬೇಕಾಗುತ್ತೆ. ಸಮ್ಟೈಮ್ಸ್ ದೇ ಮೆನ್ಷನ್ ಹ್ಯಾಸ್ ಅ ಆರಿಜಿನ್ ಅಂದಾಗಲೂ ಅಷ್ಟೇ 0, 0 ಅನ್ನೋದು ನಮಗೆ ಗ್ಯಾರಂಟಿ ಗೊತ್ತಿರಬೇಕು. Okay, so point on x axis in coordinates of x, 0. The point on y axis 0, y, and the origin coordinate 0, 0. Okay, ಇದಿಷ್ಟು ನಮಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಬರುವಂತಂದ್ರೆ ನಮಗೆ ಮೇನ್ ಕಾನ್ಸೆಪ್ಟ್. We'll see the 10th standard first point at the 100. See, there is a one point P. We'll take the other x axis and y axis and then tomorrow. Okay, we'll mention x axis and y axis. Now, given point is P. This point we give a name like x, y. Okay, coordinate. There is another point Q. ಇದಕ್ಕೂ ಕೂಡ ನಾವು x, y ಅಂತಾನೆ ಹೇಳೋಣ. ಓಕೆ, ಇದು ಎರಡು ವ್ಯಾಲ್ಯೂಸ್ ನ ಡಿಫರೆನ್ಶಿಯೇಟ್ ಮಾಡೋದಕ್ಕೆ we give a name as x1 y1. this is x2 y2. ಫೈನ್. ಈಗ ಈ ಎರಡು ಪಾಯಿಂಟ್ ನಡುವೆ ಇರೋ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. x
ಕ್ಯೂ ಮತ್ತು ಪಿ ಈ ಎರಡು ಪಾಯಿಂಟ್ ಇದೆಯಲ್ಲ, ಈ ಎರಡು ಪಾಯಿಂಟ್ ನಡುವೆ ಇರುವಂಥ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದಾದರೆ ಅದಕ್ಕೆ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ. ದಾಟ್ ಫಾರ್ಮುಲಾ ಇಸ್ ಡಿಸ್ಟೆನ್ಸ್ ಫಾರ್ಮುಲಾ. ಡಿಸ್ಟೆನ್ಸ್ ಫಾರ್ಮುಲಾ. ಓಕೆ, ಸೊ ಡಿಸ್ಟೆನ್ಸ್ ಫಾರ್ಮುಲಾ ಏನು ಹೇಳುತ್ತೆ ಅಂತ ಹೇಳಿದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ಕ್ಯೂ ಆ್ಯಂಡ್ ಪಿ ಅಲ್ವಾ. ಸೊ ಕ್ಯೂ ಪಿ ಇಸ್ ಈಕ್ವಲ್ ಟು the distance between Q and P is equal to square root of, this is the formula we have, that is x2 minus x1 whole square plus y2 minus y1 whole square. So this is the formula we use to find out the distance between any two points in a coordinate plane. Fine. So ಈ ಪರ್ಟಿಕ್ಯುಲರ್ ಫಾರ್ಮುಲಾ ಇದೆಯಲ್ಲ, ಡಿಸ್ಟೆನ್ಸ್ ಫಾರ್ಮುಲಾ, ಇದ್ರ ಮೇಲೆ ಎಕ್ಸಸೈಸ್ 7.1 ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತೀವಿ. ಈ ಒಂದು ಫಾರ್ಮುಲಾ ನಮಗೆ ಚೆನ್ನಾಗಿ ಗೊತ್ತಿದ್ರೆ ಸಾಕು. ಸೊ ಎಕ್ಸಸೈಸ್ 7.1 ಪ್ರಾಬ್ಲಮ್ಗಳು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫೈನ್. ದಿಸ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಕ್ಯೂ ಆ್ಯಂಡ್ ಪಿ, ಎನಿ ಟೂ ಪಾಯಿಂಟ್ಸ್. ಫೈನ್. ಓಕೆ, ಒಂದು ಎಕ್ಸಾಂಪಲ್ ನೋಡೋಣ ಹೇಗೆ ಸಾಲ್ವ್ ಮಾಡ್ಬೋದು, ಹೇಗಿರುತ್ತೆ ನಮ್ಮ ಕ್ವೆಶ್ಚನ್ ಅಂತ ಹೇಳೋದಾದ್ರೆ. Now we'll solve one example problem. Find the distance between 2,3 and 4,5. ಇದು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಮಾಡೋದು? ನಮಗೆ ಎರಡು ಕೋಆರ್ಡಿನೇಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. This is a one point, we take it as a A, that is a 2,3. And there is a one point B 4,5 and ಇದರ ನಡುವೆ ಇರೋ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ನ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಲೆಟ್ಸ್ ಟೇಕ್ ದಿಸ್ ಆಸ್ ಅ x1 y1, ಇದನ್ನ x2 y2 ಅಂತ ತಗೊಳ್ಳಿ. Now we apply the distance formula. So by distance formula ಹಾಕೋಣ. So what is the distance of AB ನಡುವೆ ಇರೋ ಡಿಸ್ಟೆನ್ಸ್ ಅಲ್ವಾ, ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. So AB is equal to square root of x2 ಏನಿದೆ 4 minus x1 ಏನಿದೆ 2, right, plus y2 ಏನಿದೆ 5 minus y1 ಏನಿದೆ 3 whole square. And now 4 minus 2, first bracket ಒಳಗಡೆ ಇರುವಂತ ಕಂಟೆಂಟ್ ಇಂದ ಅದನ್ನ ಸಿಂಪ್ಲಿಫೈ ಮಾಡಿ 2 square plus 2 square ಏನಾಗುತ್ತೆ, ಇದು 2 square ಅಂತ ಹೇಳಿದ್ರೆ ಏನು, 2 square 2 2s are 4 and this is 2 2s are 4 is equal to 8. So this is the distance between A and B. Fine. Okay, so this is how we find the distance between the given points. ಸೊ ಎಕ್ಸಸೈಸ್ 7.1 ಕಂಪ್ಲೀಟ್ ಆಗಿ ಈ ಫಾರ್ಮುಲಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಇದಿಷ್ಟು ಥಿಯರಿ ಪಾರ್ಟ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸಸೈಸ್ 7.1 ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.